ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಈಗಾಗಲೇ ರಾಂಡಾ ಬರ್ನ್ ಅವರ ಜಗತ್ಪ್ರಸಿದ್ಧ ಪುಸ್ತಕ ದ ಸೀಕ್ರೆಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅಲ್ಲಿ ನಾವು ನಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ, ನಾವು ಏನನ್ನು ಯೋಚಿಸುತ್ತೇವೋ ಅದನ್ನೇ ಆಕರ್ಷಿಸುತ್ತೇವೆ ಎನ್ನುವ ಆಕರ್ಷಣೆಯ ನಿಯಮವನ್ನು ಕಲಿತೆವು. ಅದಾದ ನಂತರ ದ ಪವರ್ ಪುಸ್ತಕದಲ್ಲಿ ನಮ್ಮ ಆಲೋಚನೆಗಳಿಗೆ ಪ್ರೀತಿ ಎಂಬ ಭಾವನೆಯನ್ನು ಸೇರಿಸಿದಾಗ ಅದು ಹೇಗೆ ಶಕ್ತಿಯಾಗಿ ಬದಲಾಗುತ್ತದೆ ಎಂದು ನೋಡಿದೆವು. ಆದರೆ ಸ್ನೇಹಿತರೆ, ಆಲೋಚನೆ ಮತ್ತು ಭಾವನೆಗಳ ನಂತರ ನಮ್ಮ ಕನಸುಗಳನ್ನು ನನಸಾಗಿಸಲು ನಾವು ಮಾಡಬೇಕಾದ ಕ್ರಿಯೆ ಯಾವುದು? ಆ ಸೀಕ್ರೆಟ್ ಮತ್ತು ಪವರ್ ಅನ್ನು ನಮ್ಮದಾಗಿಸಿಕೊಳ್ಳಲು ಇರುವ ಆ ಒಂದು ಕೀಲಿ ಕೈ ಯಾವುದು? ಅದನ್ನೇ ರಾಂಡಾ ಬರ್ನ್ ಅವರು ತಮ್ಮ 3ನೇ ಅದ್ಭುತ ಪುಸ್ತಕ ದ ಮ್ಯಾಜಿಕ್ನಲ್ಲಿ ವಿವರಿಸಿದ್ದಾರೆ. ಒಮ್ಮೆ ಯೋಚಿಸಿ, ಬೈಬಲ್ನ ಒಂದು ಹಳೆಯ ವಾಕ್ಯದಲ್ಲಿ ಒಂದು ರಹಸ್ಯವಿತ್ತು. ಅದನ್ನು ಅರ್ಥ ಮಾಡಿಕೊಳ್ಳದೆ ಎಷ್ಟೋ ಜನ ತಪ್ಪು ದಾರಿಯಲ್ಲಿ ನಡೆದರು. ಆ ವಾಕ್ಯ ಹೀಗಿತ್ತು: ಯಾರ ಬಳಿ ಇದೆಯೋ ಅವರಿಗೆ ಇನ್ನಷ್ಟು ನೀಡಲಾಗುವುದು ಮತ್ತು ಅವರ ಬಳಿ ಸಮೃದ್ಧಿ ಇರುತ್ತದೆ. ಆದರೆ ಯಾರ ಬಳಿ ಇಲ್ಲವೋ ಅವರ ಬಳಿ ಇರುವುದನ್ನು ಕೂಡ ಕಸಿದುಕೊಳ್ಳಲಾಗುವುದು. ಇದು ಕೇಳಲು ಅನ್ಯಾಯ ಅನ್ಸುತ್ತೆ ಅಲ್ವಾ? ಶ್ರೀಮಂತರು ಇನ್ನೂ ಶ್ರೀಮಂತರಾಗುತ್ತಾರೆ, ಬಡವರು ಇನ್ನೂ ಬಡವರಾಗುತ್ತಾರೆ ಅಂತ ಅನ್ಸುತ್ತೆ. ಆದರೆ ಇಲ್ಲ, ಇಲ್ಲೇ ಇರೋದು ಆ ಮ್ಯಾಜಿಕ್. ಇಲ್ಲಿ ಒಂದು ಶಬ್ದ ಮಿಸ್ಸಿಂಗ್ ಇದೆ. ಆ ಶಬ್ದವೇ ಕೃತಜ್ಞತೆ, ಅಂದರೆ ಗ್ರ್ಯಾಟಿಟ್ಯೂಡ್. ಈಗ ಆ ವಾಕ್ಯವನ್ನು ಹೀಗೋದಿ: ಯಾರ ಬಳಿ ಕೃತಜ್ಞತೆ ಇದೆಯೋ ಅವರಿಗೆ ಇನ್ನಷ್ಟು ನೀಡಲಾಗುವುದು. ಅಂದರೆ ನಿಮ್ಮ ಜೀವನದಲ್ಲಿ ಈಗ ಏನೇ ಇರಲಿ, ಅದು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದಕ್ಕೆ ನೀವು ದೇವರಿಗೆ ಅಥವಾ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳಿದರೆ ನೀವು ಅಂತಹ ಹೆಚ್ಚು ವಿಷಯಗಳನ್ನು ಆಕರ್ಷಿಸುತ್ತೀರಿ. ಇದೇ ಈ ಪುಸ್ತಕದ ಸಾರಾಂಶ. ಈ ಪುಸ್ತಕದಲ್ಲಿ ಒಟ್ಟು 28 ದಿನಗಳ ಜಾದುವಿ ಅಭ್ಯಾಸಗಳಿವೆ. ಇದನ್ನು ನೀವು ಪಾಲಿಸಿದರೆ ನಿಮ್ಮ ಜೀವನದ ಕಷ್ಟಗಳು ಮಂಜಿನಂತೆ ಕರಗುವುದನ್ನು ನೀವೇ ನೋಡುತ್ತೀರಿ. ಬನ್ನಿ, ಇಂದೇ ಆ ಮ್ಯಾಜಿಕ್ ಜರ್ನಿಯನ್ನು ಶುರು ಮಾಡೋಣ. ಡೇ 1, ಕೌಂಟ್ ಯೋರ್ ಬ್ಲೆಸ್ಸಿಂಗ್ಸ್. ಸ್ನೇಹಿತರೆ, ಇವತ್ತು ಮ್ಯಾಜಿಕ್ನ ಮೊದಲನೇ ದಿನ. ಈ ಅಧ್ಯಾಯದ ಹೆಸರು ಕೌಂಟ್ ಯೋರ್ ಬ್ಲೆಸ್ಸಿಂಗ್ಸ್, ಅಥವಾ ನಿಮ್ಮ ಆಶೀರ್ವಾದಗಳನ್ನು ಎಣಿಸಿ. ನಾವು ಮನುಷ್ಯರು ವಿಚಿತ್ರ ಅಲ್ವಾ? ನಮ್ಮ ಹತ್ತಿರ 90 ವಿಷಯಗಳು ಸರಿಯಾಗಿದ್ದು ಕೇವಲ 10 ವಿಷಯಗಳು ಸರಿಯಿಲ್ಲ ಅಂದ್ರೆ ನಾವು ಆ 10 ಕೆಟ್ಟ ವಿಷಯಗಳ ಬಗ್ಗೆನೇ ದಿನವಿಡೀ ಯೋಚನೆ ಮಾಡ್ತೀವಿ. ನನ್ನ ಹತ್ತಿರ ದುಡ್ಡಿಲ್ಲ, ನನ್ನ ಆರೋಗ್ಯ ಸರಿಯಿಲ್ಲ, ಬಾಸ್ ಬೈದರು, ಗಾಡಿ ಕೆಟ್ಟು ಹೋಯ್ತು, ಹೀಗೆ ದೂರು ನೀಡುತ್ತಲೇ ಇರುತ್ತೇವೆ. ಆದರೆ ಲೇಖಕಿ ಹೇಳುತ್ತಾರೆ, ನೀವು ದೂರು ನೀಡಿದಷ್ಟು ನಿಮ್ಮ ಜೀವನದಲ್ಲಿ ದೂರು ನೀಡುವಂತಹ ಸನ್ನಿವೇಶಗಳೇ ಹೆಚ್ಚು ಬರುತ್ತವೆ. ಯಾಕೆಂದ್ರೆ ನೆಗೆಟಿವ್ ಅಟ್ರಾಕ್ಟ್ಸ್ ನೆಗೆಟಿವ್. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಅದೇ ಇಂದಿನ ಅಭ್ಯಾಸ. ಈ ವಿಡಿಯೋ ನೋಡಿದ ತಕ್ಷಣ ಅಥವಾ ನಾಳೆ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಒಂದು ಹೊಸ ಅಭ್ಯಾಸ ಮಾಡಿಕೊಳ್ಳಬೇಕು. ನಿಮ್ಮ ಬಳಿ ಒಂದು ಸಣ್ಣ ನೋಟ್ಬುಕ್ ಮತ್ತು ಪೆನ್ ಇಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಖುಷಿ ಪಡುವಂತಹ, ನೀವು ಪುಣ್ಯ ಮಾಡಿದ್ದೀನಿ ಅಂತ ಅನ್ನಿಸುವಂತಹ 10 ವಿಷಯಗಳನ್ನು ಪಟ್ಟಿ ಮಾಡಿ. ಅದು ತುಂಬ ದೊಡ್ಡದೇ ಆಗಿರಬೇಕಿಲ್ಲ. ಉದಾಹರಣೆಗೆ, ಇಂದು ಬೆಳಿಗ್ಗೆ ನಾನು ಆರೋಗ್ಯವಾಗಿ ಕಣ್ಣು ತೆರೆದೆ, ಅದಕ್ಕಾಗಿ ದೇವರಿಗೆ ಧನ್ಯವಾದಗಳು. ಯಾಕೆಂದ್ರೆ ಎಷ್ಟೋ ಜನ ಬೆಳಿಗ್ಗೆ ಏಳುವುದೇ ಇಲ್ಲ. ನನಗೆ ತಿನ್ನಲು ರುಚಿಯಾದ ಊಟ ಸಿಕ್ಕಿತು, ಅದನ್ನು ಬೆಳೆದ ರೈತನಿಗೆ ಮತ್ತು ಅಡುಗೆ ಮಾಡಿದವರಿಗೆ ಧನ್ಯವಾದಗಳು. ನನ್ನ ಕಷ್ಟದ ಸಮಯದಲ್ಲಿ ನನ್ನ ಸ್ನೇಹಿತ ನನಗೆ ಸಹಾಯ ಮಾಡಿದ, ಅದಕ್ಕಾಗಿ ಧನ್ಯವಾದಗಳು. ಹೀಗೆ ಪಟ್ಟಿ ಮಾಡಿ. ಆದರೆ ಇಲ್ಲಿ ಒಂದು ಮುಖ್ಯವಾದ ಕಂಡೀಷನ್ ಇದೆ. ಸುಮ್ಮನೆ ಬರೆಯೋದಲ್ಲ. ಪ್ರತಿಯೊಂದು ಸಾಲನ್ನು ಬರೆದ ಮೇಲೂ ಮನಸ್ಸಿನ ಆಳದಿಂದ ಆ ಕೃತಜ್ಞತೆಯನ್ನು ಫೀಲ್ ಮಾಡಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಎಂದು 3 ಬಾರಿ ಹೇಳಿ. ಲೇಖಕಿ ರಾಂಡಾ ಬರ್ನ್ ಹೇಳುತ್ತಾರೆ, ನೀವು ಎಷ್ಟು ಆಳವಾಗಿ ಈ ಕೃತಜ್ಞತೆಯನ್ನು ಅನುಭವಿಸುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಜೀವನ ಬದಲಾಗುತ್ತದೆ. ನೀವು ಬರೆದ ಆ 10 ವಿಷಯಗಳ ಪಟ್ಟಿಯನ್ನು ಒಮ್ಮೆ ಜೋರಾಗಿ ಅಥವಾ ಮನಸ್ಸಿನಲ್ಲಿ ಓದಿ. ಓದಿದ ನಂತರ ನಿಮಗೆ ಎದೆಯಲ್ಲಿ ಒಂದು ರೀತಿಯ ಹಗುರವಾದ ಭಾವನೆ, ಒಂದು ನೆಮ್ಮದಿ ಸಿಗುತ್ತದೆ. ಯಾವಾಗ ನಿಮ್ಮ ಮನಸ್ಸು ಹೀಗೆ ಪಾಸಿಟಿವ್ ಆಗುತ್ತದೋ ಆಗ ಆಕರ್ಷಣೆಯ ನಿಯಮ ಕೆಲಸ ಮಾಡಲು ಶುರು ಮಾಡುತ್ತದೆ. ನಿಮ್ಮ ದಿನವಿಡೀ ಅದ್ಭುತವಾಗಿ ಸಾಗುತ್ತದೆ. ಸ್ನೇಹಿತರೆ, ಈ ಕೌಂಟ್ ಯೋರ್ ಬ್ಲೆಸ್ಸಿಂಗ್ಸ್ ಅಭ್ಯಾಸವನ್ನು ನೀವು ಕೇವಲ ಇವತ್ತು ಮಾತ್ರವಲ್ಲ, ಮುಂದಿನ 27 ದಿನಗಳವರೆಗೂ ಪ್ರತಿದಿನ ಬೆಳಿಗ್ಗೆ ತಪ್ಪದೇ ಮಾಡಬೇಕು. ಇದು ಈ ಮ್ಯಾಜಿಕ್ ಕೋರ್ಸ್ನ ಫೌಂಡೇಶನ್. ಆದರೆ ನಮ್ಮ ದಿನದಲ್ಲಿ ಬರುವ ನೆಗೆಟಿವ್ ಆಲೋಚನೆಗಳನ್ನು ತಡೆಯುವುದು ಹೇಗೆ? ರಾತ್ರಿ ಮಲಗುವ ಮುನ್ನ ನಾವು ಮಾಡಬೇಕಾದ ಆ ಒಂದು ಚಿಕ್ಕ ಕೆಲಸ ಯಾವುದು? ಅದೇ ಮ್ಯಾಜಿಕ್ ರಾಕ್ ಅಥವಾ ಮಾಂತ್ರಿಕ ಕಲ್ಲು. ಅರೆ, ಏನಿದು ಕಲ್ಲು?
ಇದು ಹೇಗೆ ನಮ್ಮ ಅದೃಷ್ಟ ಬದಲಿಸುತ್ತೆ? ಡೇ 2 ದ ಮ್ಯಾಜಿಕ್ ರಾಕ್. ಸ್ನೇಹಿತರೆ, ಬೆಳಿಗ್ಗೆ ಎದ್ದ ತಕ್ಷಣ ಕೃತಜ್ಞತೆ ಹೇಳುವ ಮೂಲಕ ನಮ್ಮ ದಿನವನ್ನು ಪಾಸಿಟಿವ್ ಆಗಿ ಆರಂಭಿಸುವುದು ಹೇಗೆ ಎಂದು ನಾವು ಕಲಿತೆವು. ಆದರೆ ನಮ್ಮ ದಿನದ ಅಂತ್ಯ, ಅಂದರೆ ರಾತ್ರಿ ಮಲಗುವ ಸಮಯ ಕೂಡ ಅಷ್ಟೇ ಮುಖ್ಯ ಅಲ್ವಾ? ನಾವು ಸಾಮಾನ್ಯವಾಗಿ ರಾತ್ರಿ ಮಲಗುವಾಗ ಏನು ಮಾಡುತ್ತೇವೆ? ಅಯ್ಯೋ, ಇವತ್ತು ಆ ಕೆಲಸ ಆಗಲಿಲ್ಲ, ಅವರು ಹಾಗೆ ಅಂದ್ರು, ನಾಳೆ ಎಷ್ಟೊಂದು ಕೆಲಸವಿದೆ, ಹೀಗೆ ನೂರಾರು ಚಿಂತೆಗಳನ್ನು ತಲೆಗೆ ತುಂಬಿಕೊಂಡು ಮಲಗುತ್ತೇವೆ. ಹೀಗೆ ಚಿಂತೆಯಲ್ಲಿ ಮಲಗಿದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಸುಪ್ತ ಮನಸ್ಸು ರಾತ್ರಿ ಇಡೀ ಅದೇ ಚಿಂತೆಯಲ್ಲಿ ಕೆಲಸ ಮಾಡುತ್ತದೆ. ಅದಕ್ಕೆ ಬೆಳಿಗ್ಗೆ ಏಳುವಾಗ ಸುಸ್ತಾಗುತ್ತದೆ. ಇದನ್ನು ಬದಲಾಯಿಸಲು ಲೀ ಬ್ರೌನ್ ಎಂಬವರು ಒಂದು ಅದ್ಭುತವಾದ ವಿಧಾನವನ್ನು ಕಂಡುಹಿಡಿದರು. ಅದನ್ನು ರಾಂಡಾ ಬರ್ನ್ ಅವರು ಈ ಪುಸ್ತಕದಲ್ಲಿ ದ ಮ್ಯಾಜಿಕ್ ರಾಕ್ ಅಥವಾ ಮಾಂತ್ರಿಕ ಕಲ್ಲು ಎಂದು ಕರೆದಿದ್ದಾರೆ. ಇದನ್ನು ಮಾಡುವುದು ಹೇಗೆ? ತುಂಬ ಸಿಂಪಲ್. ಹಂತ 1. ಮೊದಲು ನೀವು ಒಂದು ಚಿಕ್ಕ ಕಲ್ಲನ್ನು ಹುಡುಕಬೇಕು. ಹೌದು, ಒಂದು ಸಾಧಾರಣ ಕಲ್ಲು. ಅದು ನಿಮ್ಮ ಅಂಗೈಯಲ್ಲಿ ಮುಚ್ಚಿ ಹಿಡಿಯುವಷ್ಟು ಚಿಕ್ಕದಾಗಿರಲಿ. ಅದು ಚುಚ್ಚಬಾರದು, ನಯವಾಗಿರಲಿ. ನೀವು ಪಾರ್ಕ್ನಲ್ಲಿ ಅಥವಾ ನದಿಯ ದಡದಲ್ಲಿ ಅಥವಾ ನಿಮ್ಮ ಮನೆಯ ತೋಟದಲ್ಲೇ ಇಂತಹ ಕಲ್ಲನ್ನು ಹುಡುಕಬಹುದು. ಅದಕ್ಕೆ ಮ್ಯಾಜಿಕ್ ರಾಕ್ ಎಂದು ಹೆಸರಿಡಿ. ಹಂತ 2. ಈ ಕಲ್ಲನ್ನು ನಿಮ್ಮ ಬೆಡ್ರೂಮ್ನಲ್ಲಿ ನೀವು ಮಲಗುವ ಜಾಗದ ಪಕ್ಕದಲ್ಲೇ ಇಟ್ಟುಕೊಳ್ಳಿ. ನೀವು ಮಲಗಲು ಹೋಗುವಾಗ ಅದು ನಿಮ್ಮ ಕಣ್ಣಿಗೆ ಕಾಣುವಂತಿರಲಿ. ಹಂತ 3. ಇವತ್ತು ರಾತ್ರಿ ನೀವು ಬೆಡ್ ಮೇಲೆ ಮಲಗುವ ಮೊದಲು ಆ ಮ್ಯಾಜಿಕ್ ರಾಕನ್ನು ನಿಮ್ಮ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಕಣ್ಣು ಮುಚ್ಚಿ. ಇವತ್ತು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಿಮ್ಮ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಒಮ್ಮೆ ರೀವೈಂಡ್ ಮಾಡಿ ನೋಡಿ. ಆ ಇಡೀ ದಿನದಲ್ಲಿ ನಡೆದ ಅತ್ಯಂತ ಒಳ್ಳೆಯ ಘಟನೆ ಯಾವುದು ಎಂದು ಹುಡುಕಿ. ಅದು ಚಿಕ್ಕದಾಗಿರಬಹುದು. ಉದಾಹರಣೆಗೆ, ಯಾರೋ ನಿಮಗೆ ಕಾಫಿ ಕುಡಿಸಿರಬಹುದು, ಅಥವಾ ನೀವು ಬಸ್ಗೆ ಓಡುವಾಗ ಕರೆಕ್ಟ್ ಟೈಮ್ಗೆ ಬಸ್ ಸಿಕ್ಕಿರಬಹುದು, ಅಥವಾ ನಿಮ್ಮ ಮಗು ನಿಮ್ಮನ್ನು ನೋಡಿ ನಕ್ಕಿರಬಹುದು. ಆ ಒಂದು ಅತ್ಯಂತ ಒಳ್ಳೆಯ ವಿಷಯವನ್ನು ನೆನಪಿಸಿಕೊಂಡು ಆ ಮ್ಯಾಜಿಕ್ ರಾಕ್ ಅನ್ನು ಹಿಡಿದುಕೊಂಡು ಮನಸಾರೆ ಹೇಳಿ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಅಷ್ಟೇ. ಕಲ್ಲನ್ನು ಪಕ್ಕಕ್ಕಿಟ್ಟು ನೆಮ್ಮದಿಯಿಂದ ಮಲಗಿ. ಇದು ಯಾಕೆ ಮುಖ್ಯ ಗೊತ್ತಾ? ನೀವು ಆ ಒಂದು ಒಳ್ಳೆಯ ವಿಷಯವನ್ನು ಹುಡುಕಲು ಇಡೀ ದಿನದ ನೆನಪುಗಳನ್ನು ಜಾಲಾಡುತ್ತೀರಿ. ಅಂದ್ರೆ ನೀವು ಪಾಸಿಟಿವ್ ವಿಷಯಗಳನ್ನು ಸ್ಕ್ಯಾನ್ ಮಾಡುತ್ತೀರಿ. ಯಾವಾಗ ನೀವು ಒಳ್ಳೆಯದರ ಬಗ್ಗೆ ಯೋಚಿಸುತ್ತಾ ಮಲಗುತ್ತೀರೋ, ನಿಮ್ಮ ರಾತ್ರಿ ಸುಂದರವಾಗುತ್ತದೆ ಮತ್ತು ಬೆಳಿಗ್ಗೆ ಅತ್ಯಂತ ಉಲ್ಲಾಸದಿಂದ ಏಳುತ್ತೀರಿ. ಸ್ನೇಹಿತರೆ, ಈ ಮ್ಯಾಜಿಕ್ ರಾಕ್ ಅಭ್ಯಾಸವನ್ನು ಇಂದಿನಿಂದ ಶುರು ಮಾಡಿ ಮುಂದಿನ 26 ದಿನಗಳವರೆಗೂ ಪ್ರತಿದಿನ ರಾತ್ರಿ ತಪ್ಪದೇ ಮಾಡಬೇಕು. ಬೆಳಿಗ್ಗೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ರಾತ್ರಿ ಮ್ಯಾಜಿಕ್ ರಾಕ್. ಇವೆರಡೂ ಸೇರಿ ನಿಮ್ಮ ದಿನವನ್ನು ಲಾಕ್ ಮಾಡುತ್ತವೆ. ಆಗ ನೆಗೆಟಿವ್ ಆಲೋಚನೆಗಳಿಗೆ ನಿಮ್ಮ ಜೀವನದಲ್ಲಿ ಜಾಗವೇ ಇರುವುದಿಲ್ಲ. ಆದರೆ ನಮ್ಮ ಜೀವನದ ಅತಿದೊಡ್ಡ ಸಮಸ್ಯೆ ಇರುವುದೇ ಸಂಬಂಧಗಳಲ್ಲಿ. ಗಂಡ ಹೆಂಡತಿ ಜಗಳ, ಅಪ್ಪ ಮಕ್ಕಳ ಮನಸ್ತಾಪ ಅಥವಾ ಸ್ನೇಹಿತರ ನಡುವಿನ ಬಿರುಕು. ಕೃತಜ್ಞತೆಯನ್ನು ಬಳಸಿ ಮುರಿದು ಹೋದ ಸಂಬಂಧಗಳನ್ನು ಸರಿಪಡಿಸುವುದು ಹೇಗೆ? ನಿಮ್ಮ ಪ್ರೀತಿಪಾತ್ರರನ್ನು ನಿಮ್ಮತ್ತ ಸೆಳೆಯುವುದು ಹೇಗೆ? ಅದನ್ನು ತಿಳಿಯಲು ಮ್ಯಾಜಿಕಲ್ ರಿಲೇಶನ್ಶಿಪ್ ಎಂಬ 3ನೇ ಅಧ್ಯಾಯವನ್ನು ನೋಡಲೇಬೇಕು. ಏನದು ರಹಸ್ಯ? ಡೇ 3 ಮ್ಯಾಜಿಕಲ್ ರಿಲೇಶನ್ಶಿಪ್ಸ್. ಸ್ನೇಹಿತರೆ, ನಾವು ಬೆಳಿಗ್ಗೆ ಎದ್ದಾಗ ಮತ್ತು ರಾತ್ರಿ ಮಲಗುವಾಗ ಕೃತಜ್ಞರಾಗಿರುವುದು ಹೇಗೆ ಎಂದು ಕಲಿತೆವು. ಈಗ ನಮ್ಮ ಜೀವನದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. ಅದೇ ಸಂಬಂಧಗಳು, ರಿಲೇಶನ್ಶಿಪ್ಸ್. ಒಮ್ಮೆ ನಿಮ್ಮ ಮನಸ್ಸನ್ನು ಕೇಳಿ ನೋಡಿ. ನಿಮಗೆ ಹೆಚ್ಚು ನೋವು ಕೊಡುವುದು ಯಾವುದು? ಹಣದ ಸಮಸ್ಯೆಯ? ಅಥವಾ ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ನೋವಾ? ನಾವು ಸಾಮಾನ್ಯವಾಗಿ ಸಂಬಂಧಗಳಲ್ಲಿ ಏನು ತಪ್ಪು ಮಾಡುತ್ತೇವೆ ಗೊತ್ತಾ? ನಾವು ಯಾವಾಗಲೂ ಅವರಿಂದ ಏನನ್ನು ನಿರೀಕ್ಷಿಸುತ್ತೇವೆ. ಅವನು ನನಗೆ ಕಾಲ್ ಮಾಡಿಲ್ಲ, ಅವಳು ನನಗೆ ಮರ್ಯಾದೆ ಕೊಟ್ಟಿಲ್ಲ, ನನ್ನ ಗಂಡ ನನಗೆ ಸಮಯ ಕೊಡಲ್ಲ, ಹೀಗೆ ದೂರುಗಳ ಪಟ್ಟಿಯನ್ನೇ ಹಿಡಿದುಕೊಂಡು ಕೂತಿರುತ್ತೇವೆ. ಆದರೆ ದಿ ಮ್ಯಾಜಿಕ್ ಪುಸ್ತಕ ಹೇಳುತ್ತವೆ, ನೀವು ಒಬ್ಬ ವ್ಯಕ್ತಿಯ ಬಗ್ಗೆ ದೂರು ನೀಡಿದಾಗ ನೀವು ನಿಮ್ಮ ಸಂಬಂಧವನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಯಾಕೆಂದರೆ ಆಕರ್ಷಣೆಯ ನಿಯಮದ ಪ್ರಕಾರ ನೀವು ಅವರ ಬಗ್ಗೆ ಎಷ್ಟು ಕೆಟ್ಟದಾಗಿ ಯೋಚಿಸುತ್ತೀರೋ ಅಂತಹ ಕೆಟ್ಟ ಸನ್ನಿವೇಶಗಳೇ ನಿಮ್ಮ ಸಂಬಂಧದಲ್ಲಿ ಹೆಚ್ಚಾಗುತ್ತವೆ. ಹಾಗಾದರೆ ಸಂಬಂಧವನ್ನು ಸರಿಪಡಿಸುವುದು ಹೇಗೆ? ಅದಕ್ಕೆ ಇಂದಿನ ಈ ಮ್ಯಾಜಿಕ್ ಅಭ್ಯಾಸ ಮಾಡಿ. ಹಂತ 1. ಇವತ್ತು ನೀವು ನಿಮ್ಮ ಜೀವನದ ಅತಿ ಹತ್ತಿರದ 3 ಜನರನ್ನು ಆಯ್ಕೆ ಮಾಡಿಕೊಳ್ಳಿ. ಅದು ನಿಮ್ಮ ಪತ್ನಿ, ತಾಯಿ, ತಂದೆ, ಸ್ನೇಹಿತ ಅಥವಾ ಮಕ್ಕಳು ಯಾರಾದರೂ ಆಗಿರಬಹುದು. ಹಂತ 2. ಆ 3 ಜನರ ಫೋಟೋಗಳನ್ನು ಸಂಗ್ರಹಿಸಿ. ಅವರ ಫೋಟೋ ನಿಮ್ಮ ಮೊಬೈಲ್ನಲ್ಲಿರಬಹುದು ಅಥವಾ ಆಲ್ಬಂನಲ್ಲಿರಬಹುದು, ಆದರೆ ಫೋಟೋ ಕಣ್ಣು ಮುಂದೆ ಇರಬೇಕು. ಹಂತ 3.
ಈಗ ಒಬ್ಬೊಬ್ಬರ ಫೋಟೋವನ್ನೇ ಎದುರಿಗೆ ಇಟ್ಟುಕೊಳ್ಳಿ. ಆ ವ್ಯಕ್ತಿಯಲ್ಲಿ ನಿಮಗೆ ಇಷ್ಟವಾಗುವ, ನೀವು ಮೆಚ್ಚುವಂತಹ 5 ಒಳ್ಳೆಯ ಗುಣಗಳನ್ನು ಅಥವಾ ಅವರು ನಿಮಗೆ ಮಾಡಿದ ಸಹಾಯವನ್ನು ನೆನಪಿಸಿಕೊಳ್ಳಿ. ಉದಾಹರಣೆಗೆ, ನಿಮ್ಮ ತಾಯಿಯ ಫೋಟೋ ನೋಡುತ್ತಿದ್ದರೆ ಹೀಗೆ ಬರೆಯಿರಿ: ಅಮ್ಮ, ನನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದಕ್ಕೆ ನಿನಗೆ ಧನ್ಯವಾದಗಳು. ಅಮ್ಮ, ನೀನು ಮಾಡುವ ಅಡುಗೆಗೆ ಧನ್ಯವಾದಗಳು. ನನ್ನ ಕಷ್ಟದಲ್ಲಿ ನನಗೆ ಧೈರ್ಯ ತುಂಬಿದ್ದಕ್ಕೆ ಧನ್ಯವಾದಗಳು. ಹೀಗೆ ಪ್ರತಿಯೊಬ್ಬರಿಗೂ 5 ಕೃತಜ್ಞತೆಗಳನ್ನು ಬರೆಯಬೇಕು. ಪ್ರತಿ ಸಾಲನ್ನು ಬರೆಯುವಾಗಲೂ ಧನ್ಯವಾದಗಳು, ಅವರ ಹೆಸರು, ಏಕೆಂದರೆ, ಕಾರಣ ಎಂಬ ಫಾರ್ಮ್ಯಾಟ್ ಬಳಸಿ. ಸ್ನೇಹಿತರೆ, ಯಾವಾಗ ನೀವು ಒಬ್ಬ ವ್ಯಕ್ತಿಯ ಒಳ್ಳೆಯ ಗುಣಗಳನ್ನು ಹುಡುಕಲು ಶುರು ಮಾಡುತ್ತೀರೋ, ಆಗ ನಿಮ್ಮ ಮನಸ್ಸಿನಲ್ಲಿರುವ ಕೋಪ, ಅಸೂಯೆ ಮತ್ತು ದೂರುಗಳು ತಾನಾಗಿಯೇ ಮಾಯವಾಗುತ್ತವೆ. ನಿಮ್ಮ ಸಂಬಂಧದಲ್ಲಿ ಮತ್ತೆ ಪ್ರೀತಿ ಚಿಗುರೊಡೆಯುತ್ತದೆ. ಈ ಅಭ್ಯಾಸವನ್ನು ಇಂದೇ ಮಾಡಿ. ನಿಮ್ಮ 3 ಪ್ರೀತಿಪಾತ್ರರ ಫೋಟೋ ನೋಡಿ ಅವರಿಗೆ ಥ್ಯಾಂಕ್ಸ್ ಹೇಳಿ. ಸಂಬಂಧಗಳು ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತದೆ. ಮನಸ್ಸು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರಬೇಕಲ್ಲವೇ? ಹೌದು, ಎಷ್ಟೋ ಜನರಿಗೆ ಹಣ ಇದೆ, ಪ್ರೀತಿ ಇದೆ, ಆದರೆ ಆರೋಗ್ಯವಿಲ್ಲ. ಹಾಗಾದರೆ ಯಾವುದೇ ಔಷಧಿ ಇಲ್ಲದೆ ಕೇವಲ ಕೃತಜ್ಞತೆಯ ಶಕ್ತಿಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡುವುದು ಹೇಗೆ? ಈಗಾಗಲೇ ಬಂದಿರುವ ಕಾಯಿಲೆಯನ್ನು ಗುಣಪಡಿಸುವುದು ಹೇಗೆ? ಅದನ್ನು ತಿಳಿಯಲು ಮುಂದಿನ ಅಧ್ಯಾಯ ಮ್ಯಾಜಿಕಲ್ ಹೆಲ್ತ್ ಅನ್ನು ನೋಡಲೇಬೇಕು. ಡೇ 4 ಮ್ಯಾಜಿಕಲ್ ಹೆಲ್ತ್. ಸ್ನೇಹಿತರೆ, ಒಂದು ಹಳೆಯ ಗಾದೆ ಮಾತಿದೆ: ಆರೋಗ್ಯವೇ ಭಾಗ್ಯ. ಇದು ನಮ್ಗೆಲ್ಲರಿಗೂ ಗೊತ್ತು, ಆದರೆ ನಾವಿದನ್ನು ನಿಜವಾಗ್ಲೂ ಪಾಲಿಸ್ತೇವಾ? ಸತ್ಯ ಹೇಳಬೇಕೆಂದರೆ, ನಮ್ಗೆ ಯಾವಾಗ ಒಂದು ಸಣ್ಣ ಜ್ವರ ಬರುತ್ತದೆಯೋ ಅಥವಾ ಹಲ್ಲು ನೋವು ಬರುತ್ತದೆಯೋ, ಆಗ ಮಾತ್ರ ನಮಗೆ ನಮ್ಮ ಆರೋಗ್ಯದ ಬೆಲೆ ಗೊತ್ತಾಗುತ್ತದೆ. ಅಪ್ಪ, ಈ ನೋವು ಹೋದರೆ ಸಾಕು, ಇನ್ನೇನು ಬೇಡ ಅಂತ ಅನ್ಸುತ್ತೆ ಅಲ್ವಾ? ಆರೋಗ್ಯ ಎಂಬುದು ನಾವು ಕೇಳಿ ಪಡೆಯುವಂತಹದ್ದಲ್ಲ. ಅದು ನಮಗೆ ಸಿಕ್ಕಿರುವ ಒಂದು ಅಮೂಲ್ಯವಾದ ಉಡುಗೊರೆ, ಗಿಫ್ಟ್. ಆದರೆ ನಾವು ಅದನ್ನು ಗ್ಯಾರಂಟಿ, ಟೇಕನ್ ಫಾರ್ ಗ್ರಾಂಟೆಡ್ ಎಂದುಕೊಂಡು ಬಿಟ್ಟಿದ್ದೇವೆ. ರ್ಯಾಂಡಾ ಬರ್ನ್ ಹೇಳುತ್ತಾರೆ, ಯಾರು ತಮ್ಮ ಆರೋಗ್ಯದ ಬಗ್ಗೆ ಕೃತಜ್ಞರಾಗಿರುತ್ತಾರೋ ಅವರಿಗೆ ಇನ್ನಷ್ಟು ಉತ್ತಮ ಆರೋಗ್ಯ ಸಿಗುತ್ತದೆ. ಯಾರು ಕೃತಜ್ಞರಾಗಿರುವುದಿಲ್ಲವೋ ಅವರ ಬಳಿ ಇರುವ ಆರೋಗ್ಯವು ಹಾಳಾಗುತ್ತದೆ. ಹಾಗಾದರೆ ಇವತ್ತಿನ ಮ್ಯಾಜಿಕ್ ಅಭ್ಯಾಸ ಏನು? ಇದು 2 ಹಂತಗಳಲ್ಲಿದೆ. ಹಂತ 1: ಇವತ್ತು ನೀವು ಈ ವಿಡಿಯೋ ನೋಡಿದ ಮೇಲೆ ಅಥವಾ ಬಿಡುವಿನ ಸಮಯದಲ್ಲಿ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹದ ಒಂದೊಂದೇ ಅಂಗಗಳ ಬಗ್ಗೆ ಯೋಚಿಸಿ. ನಿಮ್ಮ ಕಾಲುಗಳ ಬಗ್ಗೆ ಯೋಚಿಸಿ. ಅವು ನಿಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರೆದುಕೊಂಡು ಹೋಗುತ್ತವೆ. ಓಡಾಡಲು, ಮೆಟ್ಟಿಲು ಹತ್ತಲು ಸಹಾಯ ಮಾಡುತ್ತವೆ. ಮನಸ್ಸಿನಲ್ಲೇ ಹೇಳಿ: ನನ್ನ ಕಾಲುಗಳಿಗೆ ಧನ್ಯವಾದಗಳು. ನಿಮ್ಮ ಕೈಗಳ ಬಗ್ಗೆ ಯೋಚಿಸಿ. ಪ್ರತಿಯೊಂದು ಕೆಲಸ ಮಾಡಲು, ಊಟ ಮಾಡಲು ಅವು ಬೇಕೇ ಬೇಕು. ಹೇಳಿ: ನನ್ನ ಕೈಗಳಿಗೆ ಧನ್ಯವಾದಗಳು. ನಿಮ್ಮ ಕಣ್ಣುಗಳ ಬಗ್ಗೆ ಯೋಚಿಸಿ. ಈ ಸುಂದರ ಪ್ರಪಂಚವನ್ನು, ನಿಮ್ಮ ಪ್ರೀತಿಪಾತ್ರರ ಮುಖವನ್ನು ನೋಡಲು ಅವು ಸಹಾಯ ಮಾಡುತ್ತವೆ. ಹೇಳಿ: ನನ್ನ ಕಣ್ಣುಗಳಿಗೆ ಧನ್ಯವಾದಗಳು. ಕೊನೆಯದಾಗಿ, ನಿಮ್ಮ ಹೃದಯದ ಬಗ್ಗೆ ಯೋಚಿಸಿ. ನೀವು ನಿದ್ದೆ ಮಾಡುವಾಗಲೂ ಅದು ನಿಮಗಾಗಿ ಕೆಲಸ ಮಾಡುತ್ತಲೇ ಇರುತ್ತದೆ. ಅದು ಬಡಿದುಕೊಳ್ಳುವುದನ್ನು ನಿಲ್ಲಿಸಿದರೆ ಜೀವನವೇ ಇಲ್ಲ. ಅದಕ್ಕೆ ಮನಸಾರೆ ಹೇಳಿ: ನನ್ನ ಹೃದಯಕ್ಕೆ ಮತ್ತು ನನ್ನ ಜೀವಕ್ಕೆ ಧನ್ಯವಾದಗಳು. ಹಂತ 2: ಇವತ್ತು ಒಂದು ಪೇಪರ್ ಅಥವಾ ಕಾರ್ಡ್ ತೆಗೆದುಕೊಳ್ಳಿ. ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಈ ವಾಕ್ಯವನ್ನು ಬರೆಯಿರಿ: ಆರೋಗ್ಯ ಎಂಬ ಉಡುಗೊರೆಯೇ ನನ್ನನ್ನು ಜೀವಂತವಾಗಿರಿಸಿದೆ. ದ ಗಿಫ್ಟ್ ಆಫ್ ಹೆಲ್ತ್ ಇಸ್ ಕೀಪಿಂಗ್ ಮೀ ಅಲೈವ್. ಈ ಪೇಪರನ್ನು ಇವತ್ತು ನೀವು ಅತಿ ಹೆಚ್ಚು ನೋಡುವ ಜಾಗದಲ್ಲಿ ಇಡಿ. ನಿಮ್ಮ ಪರ್ಸ್ನಲ್ಲಿ, ಅಥವಾ ನಿಮ್ಮ ಲ್ಯಾಪ್ಟಾಪ್ ಮೇಲೆ, ಅಥವಾ ಫ್ರಿಡ್ಜ್ ಮೇಲೆ. ಇವತ್ತು ಕನಿಷ್ಠ 4 ಬಾರಿಯಾದರೂ ಈ ವಾಕ್ಯವನ್ನು ಓದಿ ಮತ್ತು ಅಷ್ಟೇ ಭಕ್ತಿಯಿಂದ ನನ್ನ ಆರೋಗ್ಯಕ್ಕಾಗಿ ದೇವರಿಗೆ ಧನ್ಯವಾದಗಳು ಎಂದು ಹೇಳಿ. ಸ್ನೇಹಿತರೆ, ನೀವು ಯಾವಾಗ ಆರೋಗ್ಯಕ್ಕೆ ಥ್ಯಾಂಕ್ಸ್ ಹೇಳ್ತಿರೋ, ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ವಿಜ್ಞಾನವೇ ಹೇಳಿದೆ. ಆರೋಗ್ಯದ ನಂತರ ಮನುಷ್ಯನಿಗೆ ಅತಿ ಮುಖ್ಯವಾದದ್ದು ಯಾವುದು? ಹೌದು, ಅದೇ ಹಣ. ಎಷ್ಟೋ ಜನ ಹಗಲು ರಾತ್ರಿ ಕಷ್ಟಪಟ್ಟರೂ ಅವರ ಬಳಿ ಹಣ ನಿಲ್ಲೋದಿಲ್ಲ, ಸಾಲದ ಬಾಧೆ ತಪ್ಪೋದಿಲ್ಲ. ಯಾಕೆ ಹೀಗೆ? ಹಣವನ್ನು ನಮ್ಮತ್ತ ಆಕರ್ಷಿಸಲು ನಾವು ಮಾಡಬೇಕಾದ ಆ ಸಿಂಪಲ್ ಮ್ಯಾಜಿಕ್ ಯಾವುದು? ಅದನ್ನು ತಿಳಿಯಲು ಮುಂದಿನ ಅಧ್ಯಾಯ ಮ್ಯಾಜಿಕಲ್ ಮನಿ ಬಗ್ಗೆ ತಿಳಿಯಲೇಬೇಕು. ಡೇ 5 ಮ್ಯಾಜಿಕ್ ಮನಿ. ಸ್ನೇಹಿತರೆ, ಇವತ್ತು ನಾವು ಹಣದ ಬಗ್ಗೆ ಮಾತಾಡೋಣ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಹಣದ ಸಮಸ್ಯೆ ಇದೆಯಾ? ಸಾಲದ ಬಾಧೆ ಕಾಡ್ತಿದೆಯಾ? ತಿಂಗಳ ಕೊನೆಯಲ್ಲಿ ಕೈ ಖಾಲಿಯಾಗುತ್ತಾ? ಹಾಗಿದ್ರೆ ರ್ಯಾಂಡಾ ಬರ್ನ್ ಅವರ ಈ ಮಾತು ನಿಮಗೆ ಶಾಕ್ ಕೊಡಬಹುದು. ಅವರು ಹೇಳ್ತಾರೆ, ನಿಮ್ಮ ಹತ್ರ ಹಣದ ಕೊರತೆ ಇದೆ ಅಂದರೆ ಅದರ ಅರ್ಥ ಇಷ್ಟೇ: ನೀವು ಇದುವರೆಗೂ ನಿಮ್ಮ ಬಳಿ ಇದ್ದ ಹಣಕ್ಕೆ ಕೃತಜ್ಞರಾಗಿಲ್ಲ ಅಂತ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ? ಬಿಲ್ ಕಟ್ಟುವಾಗ ಗೊಣಗುತ್ತವೆ,
ಪೆಟ್ರೋಲ್ ಬೆಲೆ ಏರಿದಾಗ ಬೈತೇವೆ ಅಥವಾ ಬೇರೆಯವ್ರ ಹತ್ರ ಜಾಸ್ತಿ ದುಡ್ಡಿದ್ರೆ ಹೊಟ್ಟೆ ಕಿಚ್ಚುಪಡ್ತೀವಿ. ಆದರೆ ನೆನಪಿರ್ಲಿ, ಆಕರ್ಷಣೆಯ ನಿಯಮದ ಪ್ರಕಾರ ನೀವು ಹಣದ ಬಗ್ಗೆ ದೂರು ನೀಡಿದಷ್ಟು, ಅಂದರೆ ಕಂಪ್ಲೇಂಟ್ ಮಾಡಿದಷ್ಟು, ಹಣ ನಿಮ್ಮಿಂದ ದೂರ ಓಡಿ ಹೋಗುತ್ತದೆ. ಹಾಗಾದರೆ ಹಣವನ್ನು ಆಕರ್ಷಿಸೋದು ಹೇಗೆ? ಅದಕ್ಕೆ ಇಂದಿನ ಈ ಮ್ಯಾಜಿಕ್ ಮನಿ ಅಭ್ಯಾಸ ಮಾಡಿ. ಹಂತ 1, ಪಾಸ್ಟ್ ಮನಿ. ಒಮ್ಮೆ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ನೀವು ಚಿಕ್ಕವರಿದ್ದಾಗ ನಿಮ್ಮ ಬಳಿ ದುಡ್ಡಿರಲಿಲ್ಲ. ಆದರೂ ನಿಮಗೆ ಹೊಟ್ಟೆ ತುಂಬ ಊಟ ಸಿಕ್ತಿತ್ತು, ಹಾಕಿಕೊಳ್ಳಲು ಬಟ್ಟೆ ಸಿಕ್ತಿತ್ತು, ಶಾಲೆಗೆ ಹೋಗ್ತಿದ್ರಿ, ಡಾಕ್ಟರ್ ಹತ್ರ ಹೋಗ್ತಿದ್ರಿ. ಇದೆಲ್ಲಕ್ಕೂ ದುಡ್ಡು ಎಲ್ಲಿಂದ ಬಂತು? ನಿಮ್ಮ ತಂದೆ ಅಥವಾ ಪೋಷಕರು ನಿಮಗಾಗಿ ಕಷ್ಟಪಟ್ಟು ದುಡಿದು ಖರ್ಚು ಮಾಡಿದ್ರು. ಆಗ ನಿಮಗೆ ಹಣ ಉಚಿತವಾಗಿ ಸಿಕ್ಕಿತು ಅಲ್ವಾ? ಇವತ್ತು ನೀವು ಕಣ್ಣು ಮುಚ್ಚಿ ನಿಮ್ಮ ಬಾಲ್ಯದ ಒಂದೊಂದೇ ಘಟನೆಗಳನ್ನು ನೆನಪಿಸಿಕೊಳ್ಳಿ. ನಿಮಗೆ ಸಿಕ್ಕ ಪ್ರತಿಯೊಂದು ವಸ್ತುಗೂ ಮನಸ್ಸಾರೆ ಧನ್ಯವಾದಗಳು ಎಂದು ಹೇಳಿ. ಹಂತ 2, ದ ಮ್ಯಾಜಿಕ್ ನೋಟ್. ಇದು ತುಂಬ ಪವರ್ಫುಲ್ ಟೆಕ್ನಿಕ್. ಒಂದು 10 ರೂಪಾಯಿ ಅಥವಾ 20 ರೂಪಾಯಿಯ ನೋಟನ್ನು ತೆಗೆದುಕೊಳ್ಳಿ. ಒಂದು ಚಿಕ್ಕ ಸ್ಟಿಕ್ಕರ್ ಅಥವಾ ಪೇಪರ್ ಮೇಲೆ ಈ ವಾಕ್ಯವನ್ನು ಬರೆದು ಆ ನೋಟಿನ ಮೇಲೆ ಅಂಟಿಸಿ. ನನ್ನ ಜೀವನವಿಡೀ ನನಗೆ ಸಿಕ್ಕಿರುವ ಎಲ್ಲಾ ಹಣಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್. ಹಂತ 3, ಈ ನೋಟನ್ನು ಇವತ್ತು ಇಡೀ ದಿನ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ ಮತ್ತು ಸಂಜೆ ಒಮ್ಮೆ ಆ ನೋಟನ್ನು ಕೈಗೆ ತಗೊಳ್ಳಿ. ಅದರ ಮೇಲೆ ಬರೆದಿರೋ ಸಾಲನ್ನು ಓದಿ. ನನ್ನ ಜೀವನದಲ್ಲಿ ದೇವರು ನನಗೆ ಸಾಕಷ್ಟು ಹಣ ಕೊಟ್ಟಿದ್ದಾನೆ ಎಂದು ಫೀಲ್ ಮಾಡಿ. ನಿಮಗೆ ಆಶ್ಚರ್ಯವಾಗಬಹುದು, ನೀವು ಯಾವಾಗ ಹಣಕ್ಕೆ ಥ್ಯಾಂಕ್ಸ್ ಹೇಳೋಕೆ ಶುರು ಮಾಡ್ತೀರೋ ಆಗ ನಿಮ್ಮ ಜೀವನದಲ್ಲಿ ಹಣ ಬರುವ ಹೊಸ ದಾರಿಗಳು ತೆರೆದುಕೊಳ್ತವೆ. ನಿಮಗೆ ಬರಬೇಕಾದ ಹಳೆ ಬಾಕಿ ವಾಪಸ್ ಬರಬಹುದು ಅಥವಾ ಬಿಸ್ನೆಸ್ನಲ್ಲಿ ಲಾಭ ಹೆಚ್ಚಾಗಬಹುದು. ಆದರೆ ಸ್ನೇಹಿತರೆ, ಹಣದ ಜೊತೆಗೆ ನಮಗೆ ನೆಮ್ಮದಿ ಕೊಡೋದು ಯಾವುದು? ಅದು ನಮ್ಮ ಕೆಲಸ, ವರ್ಕ್. ನಿಮ್ಮ ಕೆಲಸ ನಿಮಗೆ ಬೋರ್ ಆಗ್ತಿದೆಯಾ? ಅಥವಾ ಬಿಸ್ನೆಸ್ನಲ್ಲಿ ಏಳಿಗೆ ಕಾಣುತ್ತಿಲ್ವಾ? ಕೆಲಸ ಮಾಡುವ ಜಾಗದಲ್ಲಿ ಮ್ಯಾಜಿಕ್ ಮಾಡೋದು ಹೇಗೆ? ಅದನ್ನು ತಿಳಿಯಲು ಮುಂದಿನ ಅಧ್ಯಾಯ ವರ್ಕ್ಸ್ ಲೈಕ್ ಮ್ಯಾಜಿಕ್ ಬಗ್ಗೆ ನೋಡಲೇಬೇಕು. ದಿನ 6, ವರ್ಕ್ಸ್ ಲೈಕ್ ಮ್ಯಾಜಿಕ್. ಸ್ನೇಹಿತರೆ, ಇವತ್ತು ನಾವು ನಿಮ್ಮ ಕೆಲಸ ಅಥವಾ ವೃತ್ತಿಯ ಬಗ್ಗೆ ಮಾತನಾಡೋಣ. ನಿಮಗೆ ಒಂದು ಸತ್ಯ ಗೊತ್ತಾ? ಈ ಪ್ರಪಂಚದಲ್ಲಿ ಕೆಲಸ ಇಲ್ಲದೆ ಪರದಾಡುವವರು ಲಕ್ಷಾಂತರ ಜನರಿದ್ದಾರೆ. ಒಂದು ಸಣ್ಣ ಕೆಲಸ ಸಿಕ್ಕರೆ ಸಾಕು ಅಂತ ಕಾಯುವವರು ಎಷ್ಟೋ ಜನ. ಅವರ ಕಷ್ಟಕ್ಕೆ ಹೋಲಿಸಿದರೆ ನಿಮ್ಮ ಕೈಯಲ್ಲಿ ಒಂದು ಕೆಲಸ ಇದೆ, ತಿಂಗಳಾದರೆ ಸಂಬಳ ಬರುತ್ತೆ ಅಥವಾ ಬಿಸಿನೆಸ್ ನಡೀತಿದೆ ಅಂದ್ರೆ ನೀವು ನಿಜಕ್ಕೂ ಅದೃಷ್ಟವಂತರು ಅಲ್ವಾ? ಆದರೆ ನಾವೇನ್ ಮಾಡ್ತೀವಿ? ನಮ್ಮ ಕೆಲಸದ ಬಗ್ಗೆ, ನಮ್ಮ ಬಾಸ್ ಬಗ್ಗೆ ಅಥವಾ ನಮ್ಮ ಸಹೋದ್ಯೋಗಿಗಳ ಬಗ್ಗೆ ಸದಾ ದೂರು ಹೇಳ್ತೀವಿ. ರಾಂಡಾ ಬರ್ನ್ ಹೇಳ್ತಾರೆ, ನೀವು ನಿಮ್ಮ ಕೆಲಸಕ್ಕೆ ಕೃತಜ್ಞರಾಗಿದ್ದರೆ ನೀವು ತಾನಾಗಿಯೇ ಹೆಚ್ಚು ಶ್ರಮ ಹಾಕಿ ಕೆಲಸ ಮಾಡ್ತೀರಾ. ಯಾವಾಗ ನೀವು ಹೆಚ್ಚು ಕೆಲಸ ಮಾಡ್ತೀರೋ ಆಗ ಹಣ ಮತ್ತು ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದೇ ನೀವು ಕೆಲಸದ ಬಗ್ಗೆ ಗೊಣಗುತ್ತಾ ಕೂತ್ರೆ ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆಯಾಗುತ್ತೆ. ಕೊನೆಗೆ ನೀವು ಆ ಕೆಲಸವನ್ನೇ ಕಳೆದುಕೊಳ್ಳಬಹುದು. ಹಾಗಾದರೆ ಕೆಲಸದಲ್ಲಿ ಮ್ಯಾಜಿಕ್ ಮಾಡೋದು ಹೇಗೆ? ಅದಕ್ಕೆ ಇಂದಿನ ಈ ರೋಚಕ ಅಭ್ಯಾಸ ಮಾಡಿ. ಹಂತ 1, ದಿ ಇನ್ವಿಸಿಬಲ್ ಮ್ಯಾನೇಜರ್. ಇವತ್ತು ನೀವು ಆಫೀಸಿಗೆ ಹೋದಾಗ ಅಥವಾ ಕೆಲಸ ಶುರು ಮಾಡುವಾಗ ಒಂದು ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಹಿಂದೆ ಒಬ್ಬ ಅದೃಶ್ಯ ಮ್ಯಾನೇಜರ್ ಓಡಾಡುತ್ತಿದ್ದಾರೆ ಅಂತ ಅನ್ಕೊಳ್ಳಿ. ಅವರ ಕೈಯಲ್ಲಿ ಒಂದು ಪೆನ್ ಮತ್ತು ನೋಟ್ಬುಕ್ ಇದೆ. ನೀವು ನಿಮ್ಮ ಕೆಲಸದ ಬಗ್ಗೆ ಯಾವಾಗೆಲ್ಲ ಒಳ್ಳೆಯ ಮಾತನ್ನಾಡುತ್ತೀರೋ ಅಥವಾ ಕೃತಜ್ಞತೆ ಸಲ್ಲಿಸುತ್ತೀರೋ ಆಗ ಅವರು ಅದನ್ನು ನೋಟ್ ಮಾಡಿಕೊಳ್ಳುತ್ತಾರೆ. ನಿಮ್ಮ ಕೆಲಸ ಇಷ್ಟೇ, ದಿನದ ಕೊನೆಯಾಗುವಷ್ಟರಲ್ಲಿ ಆ ಮ್ಯಾನೇಜರ್ಗೆ ಕೃತಜ್ಞತೆಯ ದೊಡ್ಡ ಪಟ್ಟಿಯನ್ನೇ ನೀಡಬೇಕು. ಹಂತ 2, ಏನೆಲ್ಲ ವಿಷಯಗಳಿಗೆ ಥ್ಯಾಂಕ್ಸ್ ಹೇಳಬಹುದು? ನನಗೆ ಕೆಲಸ ಮಾಡಲು ಕಂಪ್ಯೂಟರ್, ಇಂಟರ್ನೆಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಆಫೀಸ್ನಲ್ಲಿ ಫ್ಯಾನ್ ಅಥವಾ ಎಸಿ ಇರುವುದಕ್ಕೆ ಧನ್ಯವಾದಗಳು. ನನ್ನ ಟೀಮ್ಮೇಟ್ಸ್ ನನಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು. ನನ್ನ ಸಂಬಳದಿಂದ ನನ್ನ ಮನೆ ನಡೆಯುತ್ತಿದೆ, ಅದಕ್ಕಾಗಿ ಧನ್ಯವಾದಗಳು. ನೀವು ಬಿಸಿನೆಸ್ ಮಾಡುತ್ತಿದ್ದರೆ ನಿಮ್ಮ ಪ್ರತಿಯೊಬ್ಬ ಕಸ್ಟಮರ್ ಬಂದಾಗಲೂ ಮನಸ್ಸಿನಲ್ಲೇ ಧನ್ಯವಾದ ಹೇಳಿ. ಸ್ನೇಹಿತರೆ, ನೀವು ಎಷ್ಟು ಜಾಸ್ತಿ ಥ್ಯಾಂಕ್ಸ್ ಹೇಳ್ತೀರೋ ಆ ಅದೃಶ್ಯ ಮ್ಯಾನೇಜರ್ ನಿಮ್ಮ ಮೇಲೆ ಖುಷಿಯಾಗಿ ನಿಮಗೆ ಪ್ರಮೋಷನ್, ಬೋನಸ್ ಅಥವಾ ಹೊಸ ಅವಕಾಶಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಕೆಲಸದಲ್ಲಿ ನೆಮ್ಮದಿ ಇದ್ರೆ ಮನೆಯಲ್ಲೂ ನೆಮ್ಮದಿ ಇರುತ್ತೆ. ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಪಾಸಿಟಿವ್ ಆಗಿರೋಕೆ ಟ್ರೈ ಮಾಡಿದ್ರೂ ನಮ್ಮ ಸುತ್ತಮುತ್ತ ನೆಗೆಟಿವ್ ಜನ ಇರ್ತಾರೆ ಅಥವಾ ನೆಗೆಟಿವ್ ಸನ್ನಿವೇಶಗಳು ಬರ್ತಾನೇ ಇರುತ್ತೆ. ಅಂಥ ಕಷ್ಟದ ಸನ್ನಿವೇಶದಿಂದ ಹೊರಬರುವುದು ಹೇಗೆ? ಯಾವುದೇ ನೆಗೆಟಿವ್ ಸಂದರ್ಭವನ್ನು ಮ್ಯಾಜಿಕ್ನಿಂದ ಪಾಸಿಟಿವ್ ಆಗಿ ಬದಲಾಯಿಸುವುದು ಹೇಗೆ? ಅದಕ್ಕಾಗಿ ಮುಂದಿನ ಅಧ್ಯಾಯ ದ ಮ್ಯಾಜಿಕಲ್ ವೇ ಔಟ್ ಆಫ್ ನೆಗೆಟಿವಿಟಿ ತುಂಬಾ ಮುಖ್ಯ. ದಿನ 7, ದ ಮ್ಯಾಜಿಕ್ ವೇ ಔಟ್ ಆಫ್ ನೆಗೆಟಿವಿಟಿ. ಸ್ನೇಹಿತರೆ, ಇವತ್ತಿಗೆ ನಾವು ಈ ಮ್ಯಾಜಿಕ್ ಜರ್ನಿಯ ಒಂದು ವಾರ ಪೂರೈಸಿದ್ದೇವೆ. ಇದು 7ನೇ ದಿನ.
ಇವತ್ತಿನ ವಿಷಯ ತುಂಬಾ ಗಂಭೀರವಾಗಿದೆ ಮತ್ತು ಅಷ್ಟೇ ಉಪಯುಕ್ತವಾಗಿದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಉಲ್ಟಾ ಆಗ್ತಿದೆ ಅಂತ ಅನಿಸುತ್ತೆ. ಮನೆಯಲ್ಲಿ ಜಗಳ, ಆಫೀಸ್ನಲ್ಲಿ ಟೆನ್ಷನ್, ಕೈಯಲ್ಲಿ ಕಾಸಿಲ್ಲ, ಹೀಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೇವೆ. ಈ ಸಮಯದಲ್ಲೇ ನಮಗೆ ಕೃತಜ್ಞತೆ ಹೇಳೋದು ಕಷ್ಟ ಆಗೋದು. ನನ್ನ ಜೀವನಾನೇ ಹಾಳಾಗಿ ಹೋಗಿದೆ, ನಾನ್ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕೋಪ ಬರುತ್ತೆ. ಆದರೆ ರಾಂಡಾ ಬರ್ನ್ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ನೀವು ಕೃತಜ್ಞರಾಗಿರುವಾಗ ನಿಮಗೆ ನೆಗೆಟಿವ್ ಆಗಿ ಯೋಚಿಸಲು ಸಾಧ್ಯವೇ ಇಲ್ಲ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಸಮಯಕ್ಕೆ ಕೃತಜ್ಞತೆ ಮತ್ತು ಕೋಪ ಎರಡೂ ಇರಲು ಸಾಧ್ಯವಿಲ್ಲ. ನೀವು ಕೃತಜ್ಞತೆ ತುಂಬಿಕೊಂಡರೆ ಕೋಪ ತಾನಾಗಿಯೇ ಹೊರಗೆ ಹೋಗುತ್ತದೆ. ಹಾಗಾದರೆ ಒಂದು ಕೆಟ್ಟ ಸನ್ನಿವೇಶವನ್ನು ಬದಲಾಯಿಸುವುದು ಹೇಗೆ? ಹಂತ 1. ನಿಮ್ಮ ಜೀವನದ ಯಾವುದಾದರೂ ಒಂದು ಅತಿ ದೊಡ್ಡ ಸಮಸ್ಯೆಯನ್ನು ಆರಿಸಿಕೊಳ್ಳಿ. ಅದು ಸಾಲದ ಸಮಸ್ಯೆ ಇರಬಹುದು ಅಥವಾ ಆರೋಗ್ಯದ ಸಮಸ್ಯೆ ಇರಬಹುದು. ಹಂತ 2. ಈಗ ಒಂದು ಚಾಲೆಂಜ್. ಆ ಕೆಟ್ಟ ಪರಿಸ್ಥಿತಿಯಲ್ಲೂ ನೀವು 10 ಒಳ್ಳೆಯ ವಿಷಯಗಳನ್ನು ಹುಡುಕಿ ಬರೆಯಬೇಕು. ಇದು ಕೇಳೋಕೆ ಹುಚ್ಚುತನ ಅನಿಸಬಹುದು. ನನ್ನ ಕೆಲಸ ಹೋಗಿದೆ, ಇದರಲ್ಲಿ ಒಳ್ಳೆಯದೇನಿದೆ ಅಂತ ನೀವು ಕೇಳಬಹುದು. ಆದರೆ ವಾಲ್ಟ್ ಡಿಸ್ನಿ ಅವರ ಸಿನಿಮಾಗಳಲ್ಲಿ ಪಾಲಿಯಾನ್ನಾ ಎಂಬ ಆಟದ ಬಗ್ಗೆ ತೋರಿಸ್ತಾರೆ. ಅಂದರೆ ಎಷ್ಟೇ ಕಷ್ಟ ಬಂದರೂ ಅದರಲ್ಲಿ ಖುಷಿ ಪಡುವ ವಿಷಯ ಹುಡುಕುವುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಕೆಲಸ ಹೋಗಿದೆ ಅಂತ ಇಟ್ಕೊಳ್ಳೋಣ. ಅವನು ಹೀಗೆ ಬರೆಯಬಹುದು: ನನ್ನ ಕೆಲಸ ಹೋಗಿದ್ದಕ್ಕೆ ಧನ್ಯವಾದಗಳು, ಏಕೆಂದರೆ ಈಗ ನನಗೆ ಹೊಸ ಮತ್ತು ಉತ್ತಮ ಕೆಲಸ ಹುಡುಕಲು ಸಮಯ ಸಿಕ್ಕಿದೆ. ಇಷ್ಟು ದಿನ ನಾನು ಕಲಿತ ಅನುಭವಕ್ಕಾಗಿ ಧನ್ಯವಾದಗಳು. ಈಗ ನನಗೆ ನನ್ನ ಕುಟುಂಬದ ಜೊತೆ ಕಳೆಯಲು ಸಮಯ ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ನನ್ನ ಆರೋಗ್ಯ ಇನ್ನೂ ಚೆನ್ನಾಗಿದೆ, ನಾನು ಮತ್ತೆ ದುಡಿಯಬಲ್ಲೆ, ಅದಕ್ಕಾಗಿ ದೇವರಿಗೆ ಧನ್ಯವಾದಗಳು. ಹೀಗೆ ಬಲವಂತವಾಗಿಯಾದರೂ ಸರಿ 10 ಪಾಯಿಂಟ್ಸ್ ಬರೆಯಿರಿ. ಸ್ನೇಹಿತರೆ, ನೀವು 10ನೇ ಪಾಯಿಂಟ್ ಬರೆಯುವಷ್ಟರಲ್ಲೇ ನಿಮ್ಮ ಮನಸ್ಸಿನ ಭಾರ ಇಳಿದಿರುತ್ತದೆ. ಆ ಸಮಸ್ಯೆಯ ತೀವ್ರತೆ ಕಡಿಮೆಯಾಗಿರುತ್ತದೆ. ನಿಮಗೆ ಹೊಸ ದಾರಿಗಳು ಕಾಣಿಸಲು ಶುರುವಾಗುತ್ತವೆ. ನೆನಪಿರಲಿ, ಕೃತಜ್ಞತೆ ಎಂಬುದು ಬೆಂಕಿ ಬಿದ್ದಾಗ ನೀರು ಹಾಕಿದಂತೆ. ಅದು ಸಮಸ್ಯೆಯ ಉರಿಯನ್ನು ಶಾಂತ ಮಾಡುತ್ತದೆ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ದಿ ಮ್ಯಾಜಿಕ್ ಪುಸ್ತಕದ ಮೊದಲ ವಾರದ ಪ್ರಯಾಣ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ನಾವು ಕಳೆದ 7 ದಿನಗಳಲ್ಲಿ ಕಲಿತ ಪಾಠಗಳು ನಮ್ಮ ಜೀವನದ ಬುನಾದಿಲಿದ್ದಂತೆ. ಬೆಳಿಗ್ಗೆ ಎದ್ದ ತಕ್ಷಣ ಆಶೀರ್ವಾದಗಳನ್ನು ಎಣಿಸುವುದು, ರಾತ್ರಿ ಮಲಗುವಾಗ ಮ್ಯಾಜಿಕ್ ರಾಕ್ ಅಭ್ಯಾಸ, ನಮ್ಮ ಸಂಬಂಧಗಳು, ಆರೋಗ್ಯ, ಹಣ ಮತ್ತು ಕೆಲಸದಲ್ಲಿ ಕೃತಜ್ಞತೆಯನ್ನು ಬಳಸುವುದು, ಮತ್ತು ಮುಖ್ಯವಾಗಿ ಸಂಕಷ್ಟದ ಸಮಯದಲ್ಲೂ ಪಾಸಿಟಿವ್ ಆಗಿ ಯೋಚಿಸುವುದು ಹೇಗೆ ಎಂದು ನಾವು ತಿಳಿದುಕೊಂಡೆವು. ನನ್ನದೊಂದು ಕಿವಿಮಾತು: ಈ ವಿಡಿಯೋವನ್ನು ಕೇವಲ ಕೇಳಿದರೆ ಸಾಲದು. ಇಂದಿನಿಂದಲೇ, ಹೌದು, ಇವತ್ತಿನಿಂದಲೇ ಈ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀವು ಇದನ್ನು ಎಷ್ಟು ಶ್ರದ್ಧೆಯಿಂದ ಮಾಡುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯಲು ಶುರುವಾಗುತ್ತವೆ. ಇದು ಕೇವಲ ಆರಂಭವಷ್ಟೇ. ಈ ಪುಸ್ತಕದಲ್ಲಿ ಇನ್ನೂ 21 ದಿನಗಳ ಅದ್ಭುತವಾದ ರಹಸ್ಯಗಳಿವೆ. ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2 ಅಂದರೆ ಮ್ಯಾಜಿಕ್ ಡಸ್ಟ್ ಅಂದರೆ ಏನು, ಊಟ ಮಾಡುವಾಗ ನಾವು ಮಾಡುವ ತಪ್ಪುಗಳೇನು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಬೇಕಾದ ಹಣವನ್ನು ಪಡೆಯಲು ಬ್ರಹ್ಮಾಂಡದಿಂದ ಮ್ಯಾಜಿಕ್ ಚೆಕ್ ಬರೆಸಿಕೊಳ್ಳುವುದು ಹೇಗೆ ಎಂಬ ರೋಚಕ ವಿಷಯಗಳನ್ನು ತಿಳಿಯೋಣ. ಆ ವಿಡಿಯೋವನ್ನು ನೀವು ಮಿಸ್ ಮಾಡಿಕೊಳ್ಳಬಾರದು. ಅಂದರೆ ಈಗಲೇ ನಮ್ಮ ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋದಲ್ಲಿ ಹೇಳಿರುವ 7 ದಿನಗಳಲ್ಲಿ ನಿಮಗೆ ಯಾವ ಅಭ್ಯಾಸ ಇಷ್ಟವಾಯಿತು, ಮ್ಯಾಜಿಕ್ ರಾಕ್ ಅಥವಾ ಮ್ಯಾಜಿಕ್ ಮನಿ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಓದಲು ನಾನು ಕಾಯುತ್ತಿರುತ್ತೇನೆ. ಮತ್ತೆ ಸಿಗೋಣ ಮುಂದಿನ ಮ್ಯಾಜಿಕ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಗ್ನಗ್ತಾ ಇರಿ, ಕೃತಜ್ಞರಾಗಿರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.